ನಮಸ್ಕಾರ ವೀಕ್ಷಕರೇ, ಶಿವಮೊಗ್ಗ ಸ್ಟುಡಿಯೋಸ್ಗೆ ಮತ್ತೊಮ್ಮೆ ಸ್ವಾಗತ. ನಾವು ಈ ದಿನ ಕನ್ನಡದಲ್ಲಿ ಸುಂದರ ಹಾಗೂ ಸ್ವಚ್ಛವಾಗಿ ನಿರೂಪಣೆ ಮಾಡುತ್ತಿರುವಂತಹ ನಿರೂಪಕರನ್ನು ನಾವು ನಿಮಗೆ ಪರಿಚಯ ಮಾಡಿಕೊಡುತ್ತಿದ್ದೇವೆ. ಅವರ ಹೆಸರು ರಾಧಿಕಾ ಮಾಲ್ತೇಶ್. ನಮಸ್ಕಾರ ವೀಕ್ಷಕರೇ, ಶಿವಮೊಗ್ಗ ಸ್ಟುಡಿಯೋಸ್ಗೆ ಮತ್ತೊಮ್ಮೆ ಸ್ವಾಗತ. ನಾವು ಈ ದಿನ ಸಾಧನೆ ಮಾಡುತ್ತಿರುವಂತಹ ಒಬ್ಬರು ಮಹಿಳೆಯನ್ನ ಪರಿಚಯ ಮಾಡಿಕೊಡ್ತಾ ಇದ್ದೇವೆ. ಮೇಡಮ್ ನಮಸ್ತೆ. ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯ ಮಾಡಿಕೊಡ್ಬೋದಾ? ಖಂಡಿತವಾಗ್ಲೂ. ಶಿವಮೊಗ್ಗ ಸ್ಟುಡಿಯೋ ವೀಕ್ಷಕರಿಗೆಲ್ರಿಗೂ ಮತ್ತೊಮ್ಮೆ ನಮಸ್ಕಾರಗಳು. ನಾನು ಓದಿದ್ದು ಬೆಳೆದಿದ್ದು ಎಲ್ಲ ಗಂಡು ಮೆಟ್ಟಿದ ನಾಡು ಚಿತ್ರದುರ್ಗದ ಪಕ್ಕದಲ್ಲಿರುವಂತಹ ಹಿರಿಯೂರಿನಲ್ಲಿ. ನನ್ನ ಬಾಲ್ಯವನ್ನೆಲ್ಲ ಕಳೆದಿದ್ದು ಹಿರಿಯೂರಿನಲ್ಲೇ. ನನ್ನ ಒಂದು ಮುಂದಿನ ವ್ಯಾಸಂಗವನ್ನು ನಾನು ಬೆಳೆಸಿದ್ದು ನಮ್ಮ ಚಿತ್ರದುರ್ಗದಲ್ಲೇ ಒನಕೆ ಓಬವ್ವರೂರಲ್ಲಿ. ನಾನು DSHI ಅನುಪಮಾ ಕಾಲೇಜ್ನಲ್ಲಿ ನಾನು ಮುಗಿಸಿರುತ್ತೇನೆ. ಹಾಗೆ ತದನಂತರ ತಂದೆ ತಾಯಿ ಎಲ್ಲ ನೋಡಿ ಮೆಚ್ಚಿ ಮದುವೆ ಆಗದಂಥ ಹುಡುಗ ಮಾಲ್ತೇಶ್. ಶಿವಮೊಗ್ಗಕ್ಕೆ ತುಂಗಾ ತಟದಲ್ಲಿ ನೀರಿರುವಂತಹ ನಮ್ಮ ಶಿವಮೊಗ್ಗದ ಮಾಲ್ತೇಶ್ ಅವ್ರನ್ನ ಮದುವೆಯಾಗಿ ನಾನು ರಾಧಿಕಾ ಮಾಲ್ತೇಶ್ ಆಗಿ ಹೆಸರನ್ನ ಪಡ್ಕೊಂಡೆ. ಗುತ್ತಲ್ನ ವಂಶಸ್ಥರಿಗೆ ಮೊಟ್ಟ ಮೊದಲನೇ ಸೊಸೆಯಾಗಿ ನಾನು ಆಗಮಿಸಿದೆ. ನಮ್ಮದು ತುಂಬ ಕುಟುಂಬ. ತಾತ, ಅವ್ವ, ಅತ್ತೆ, ಮಾವ ಎಲ್ಲರೂ ಇದ್ದರು. ಅವ್ರ ಜೊತೆಯಲ್ಲಿ ನಾನು ಸುಮಾರು ವರ್ಷ ಅವರ ಜೊತೆಯಲ್ಲೇ ಬೆಳೆದು ಈಗಲೂ ನನ್ನ ಅತ್ತೆ ಮಾವ ಜೊತೆಯಲ್ಲೇ ಕೂಡು ಕುಟುಂಬದಲ್ಲಿ ನಾನು ಜೀವನವನ್ನು ಸಾಗಿಸ್ತಾ ಇದ್ದೇನೆ. ಇಷ್ಟೆಲ್ಲ ನಮ್ಮ ಆ್ಯಂಕರ್ ಹೇಳಿದ್ರು, ಚೈತ್ರಾ ಮೇಡಮ್ ಅವರು ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಆ ಸಾಧನೆಗೆ ಸಪೋರ್ಟ್ ಮಾಡಿದ್ದು ನನ್ನ ಕುಟುಂಬ ಮತ್ತು ನನ್ನ ಮನೆಯವರು. ಅದಕ್ಕೆಲ್ಲ ಕಾರಣ ಅವರಿಗೆ ಮತ್ತೊಮ್ಮೆ ಈ ಮೂಲಕ ಧನ್ಯವಾದಗಳನ್ನ ತಿಳಿಸ್ತೇನೆ. ಹಾಗೆ ನನಗೆ ಇಷ್ಟೆಲ್ಲ ಅವಕಾಶಗಳನ್ನು ಕೊಟ್ಟಂತಹ ಸಂಘ ಸಂಸ್ಥೆಗಳಿಗೆ ಹಾಗೂ ನನ್ನ ಪ್ರೀತಿಯ ಗೆಳತಿಯರಿಗೆ, ಹಾಗೆ ನನ್ನ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿದಂತಹ ನನ್ನ ಪತಿ ದೇವರಾದ ಮಾಲ್ತೇಶ್ ಅವರು ಕೂಡ ಧನ್ಯವಾದಗಳನ್ನ ತಿಳಿಸ್ತೇವೆ. ನನ್ನದೊಂದು ಪುಟ್ಟ ಹವ್ಯಾಸ ಇತ್ತು. ನಾನು ನಿರೂಪಕಿ ಆಗಬೇಕನ್ನೋದು ನನ್ನ ಆಸೆ ಇತ್ತು. ಅದನ್ನು ನಾನು ಮದುವೆ ಆದ ನಂತರ ಬಂದ ಮೇಲೆ ನನ್ನ ಮನೆಯವರಲ್ಲಿ ವ್ಯಕ್ತಪಡಿಸಿದಾಗ ತುಂಬಾ ಸಪೋರ್ಟ್ ಮಾಡಿದರು. ಇಲ್ಲ, ನೀನು ಮಾಡು, ನಾವೆಲ್ಲ ನಿಂಗೆ ಸಪೋರ್ಟ್ ಮಾಡ್ತೀವಿ ಅಂತ. ಅದೇ ಥರನೇ ನಾನು 8ನೇ ತರಗತಿಯನ್ನು ಓದ್ಬೇಕಾದ್ರೆ ನಮ್ಮ ಸರು ಒಂದು ಟಾಸ್ಕ್ ಕೊಟ್ಟಿದ್ರು. ನಾವು ನಾಳೆ ಬೋರ್ಡ್ ಮೇಲೆ ಒಂದು ಕವನ ಬರ್ತೀವಿ, ಅದನ್ನು ನೀನು ಬರ್ಕೊಂಡು ಬರಬೇಕು, ಅದನ್ನು ನೀನು ಓದಬೇಕು ಅಂತ. ನನಗೆ ಬರೆಯೋಕ್ಕೆ ಬರಲ್ಲ ಅಂತ ಹೇಳಿದೆ. ನಿನ್ಗೆ ಏನು ಬರುತ್ತೋ ಅದನ್ನು ಬರಿ ಅಂತ ಹೇಳಿದರು. ಸರಿ ಅಂತ ಹೇಳಿ ಅದನ್ನು ಬರೆದ್ಮೇಲೆ ಅದರ ಎಷ್ಟು ಜನ ಅದನ್ನು ಇಷ್ಟಪಟ್ಟರು ಅಂದರೆ, ನಾನು ಬರೆದಿದ್ದ ಕವನನ ಅಷ್ಟು ಜನ ಇಷ್ಟಪಟ್ಟರು. ಅದನ್ನು ಸಂಜೆ ಆ್ಯಂಥಮ್ ಆದಮೇಲೆ ನಾವು ಅದನ್ನು ನುಡಿಗಟ್ಟು ಏನು ಬರೆದಿರ್ತೀವಿ ಅಥವಾ ಕವನ ಏನು ಬರೆದಿರ್ತೀವಿ ಅದನ್ನು ಓದಿದ್ಮೇಲೆ ಸುಮಾರು ಚಪ್ಪಾಳೆಗಳನ್ನ ಗಿಟ್ಟಿಸ್ಕೊಂಡೆ. ಅಲ್ಲಿಂದ ಪ್ರಾರಂಭ ಆದ ನನ್ನ ನಿರೂಪಣೆ ಇವತ್ತಿನವರೆಗೂ ಸಾಗ್ತಾನೇ ಇದೆ, ಸಾಗುತ್ತಲೇ ಇದೆ, ಮುಂದೆನೂ ಸಾಗಲಿ ಅಂತ ಆಶಿಸ್ತೇನೆ. ಹಾಗೆ ಈ ಥರ ಪ್ರಾರಂಭ ಆಗಿದ್ದ ನನ್ನ ನಿರೂಪಣೆ ಸುಮಾರು 100ಕ್ಕೂ ಅಧಿಕ ಕಾರ್ಯಕ್ರಮಗಳಲ್ಲಿ ನಾನು ನಿರೂಪಕಿಯಾಗಿದ್ದೇನೆ. ಅದು ನಿಜವಾಗ್ಲೂ ನನಗೆ ದೇವರ ಕೊಟ್ಟ ಆಶೀರ್ವಾದ ಅಂತ ಭಾವಿಸ್ತೇನೆ. ಮೊದಲನೇದಾಗಿ ನಾನು ಶಾಲೆಗಳಲ್ಲಿ ನಿರೂಪಣೆ ಮಾಡ್ತಾ ಬಂದೆ. ತದನಂತರ ಹಲವು ಸಂಘ ಸಂಸ್ಥೆಗಳಲ್ಲಿ, ತದನಂತರ ಸುದ್ದಿವಾಹಿನಿಯಲ್ಲಿ ನ್ಯೂಸ್ ರೀಡರ್ ಆಗಿ, ಹಾಗೆ ವಾಯ್ಸ್ ಓವರ್ನ ಕೊಡ್ತಾ ಬಂದೆ. ಹಾಗೆ ಯೂಟ್ಯೂಬ್ ಶಾರ್ಟ್ಸ್ ಫಿಲಮ್ಗೂ ಕೂಡ ನಾನು ವಾಯ್ಸ್ ಓವರ್ನ ಕೊಟ್ಟಿದ್ದೀನಿ. ಒಂದು ಆಲ್ಬಮ್ ಸಾಂಗ್ಗೂ ಕೂಡ ನಾನು ವಾಯ್ಸ್ ಓವರ್ ಮಾಡಿದ್ದೀನಿ. ಹಾಗೆ ನಿರೂಪಣೆಯನ್ನು ಕೂಡ ಮಾಡಿದ್ದೀನಿ ಆಲ್ಬಮ್ ಸಾಂಗ್ಸಿಗೆ. ಹಾಗೆ ಇನ್ನಷ್ಟು ಅನೇಕ ಕಡೆ ನಾನು ನನ್ನ ಒಂದು ಏನು ನಿರೂಪಣೆಯ ಒಂದು ಘಮ ಇರುತ್ತೆ ಅದನ್ನು ಎಲ್ಲ ಕಡೆ ಪಸರಿಸಿದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಶಿವಮೊಗ್ಗ ದಸರಾ ಅಂದರೆ ಎಲ್ಲೆಲ್ಲೂ ಹೆಸರುವಾಸಿ. ಅದರಲ್ಲೂ ನಮ್ಮ ಮಹಿಳಾ ದಸರಾ ಅಂದರೆ ಹೇಳೋದೇ ಬೇಕಿಲ್ಲ, ಮಹಿಳೆಯರಿಗೆ ಅಚ್ಚುಮೆಚ್ಚಿನ ಕಾರ್ಯಕ್ರಮ. ಆ ಕಾರ್ಯಕ್ರಮಗಳಲ್ಲೂ ಕೂಡ ನಾನು ನಿರೂಪಕಿಯಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿರುತ್ತೇನೆ. ಹಾಗೆ ಅವರ ಕಾರ್ಯಕ್ರಮಗಳಿಗೆ ನಾನು ಜಡ್ಜಾಗಿ ಕೂಡ ಭಾಗವಹಿಸಿದ್ದೇನೆ. ಹಾಗೆ ನಮ್ಮೆಲ್ಲರ ನೆಚ್ಚಿನ ವಾಹಿನಿಯಾಗಿರುವ ಜೀ ಕನ್ನಡದಲ್ಲಿ ಕೂಡ ನಾನು ನಿರೂಪಕಿಯಾಗಿ ಕೆಲಸವನ್ನು ಮಾಡಿರುತ್ತೇನೆ. ಹಾಗೆ ನಮಗೆ ಇಷ್ಟ ಆಗಿರುವಂತಹ ಹಲವಾರು ಸಂಘ ಸಂಸ್ಥೆಗಳು ನನ್ನನ್ನು ಆಹ್ವಾನಿಸಿ ಅವರ ಕಾರ್ಯಕ್ರಮಗಳಲ್ಲೂ ಕೂಡ ನನ್ನ ನಿರೂಪಕಿಯಾಗಿ ನೋಡಬೇಕಂತ ಆಸೆ ಪಟ್ಟಿದ್ರು. ಅವರಲ್ಲೂ ಕೂಡ ನಾನು ನಿರೂಪಣೆಯನ್ನು ಮಾಡಿದ್ದೇನೆ, ಎಲ್ಲರ ಮೆಚ್ಚುಗೆಯನ್ನು ಪಡೆದುಕೊಂಡಿದ್ದೇನೆ ಅಂತ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ನಾನು ಮೊಟ್ಟ ಮೊದಲನೇದಾಗಿ ಪ್ರಾರಂಭ ಮಾಡಿದ್ದು ಪುಟಾಣಿ ವಿಜ್ಞಾನ ಕಾರ್ಯಕ್ರಮದಲ್ಲಿ ನಾನು ಮೊಟ್ಟ ಮೊದಲನೇ ಪ್ರೈಸನ್ನು ಪಡ್ಕೊಂಡೆ. ಅದು ನನ್ನ 5ನೇ ತರಗತಿಯಲ್ಲಿ. ಅದಾದಮೇಲೆ ನನಗೆ ಕನ್ನಡದಲ್ಲಿ ವಿಶೇಷ ಒಲವಿತ್ತು. ಹಾಗಾಗಿ 10ನೇ ತರಗತಿಯಲ್ಲೂ ಕೂಡ ಮತ್ತು PUCಯಲ್ಲೂ ಕೂಡ 125 ಅಂಕಗಳಿಗೆ ಕನ್ನಡದಲ್ಲಿ 125 ಅಂಕಗಳನ್ನು ಪಡೆದುಕೊಂಡೆ. ತದನಂತರ ನನ್ನ ಕನ್ನಡದ ಭಾಷೆ ತುಂಬ ಚೆನ್ನಾಗಿದೆ, ನೀನು ಮಾತಾಡೋದು ಅಂತ ತುಂಬ ಜನ ಹೊಗಳ್ತಾ ಇದ್ರು. ಅದೇ ಮುಂದೆ ಬರ್ತಾ ಬರ್ತಾ ನನ್ನ ಒಂದು ಹವ್ಯಾಸಕ್ಕೆ ಇನ್ನಷ್ಟು ನನಗೆ ಒಂದು ಬೆಂಬಲವನ್ನು ಕೊಟ್ಟು ಇಲ್ಲಿವರೆಗೂ ಕರ್ಕೊಂಡ್ಬಂತು. ಅದೇ ಥರ ಮಹಿಳಾ ದಸರಾದಲ್ಲಿ ಮಾಡಿದಾಗ ಅತ್ಯುತ್ತಮ ನಿರೂಪಕಿ ಅಂತ ಕೂಡ ಅವರು ನನಗೆ ಅವಾರ್ಡನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ
ನಮ್ಮ ಒಂದು ವೈಶ್ಯರವರ ಒಂದು ಕಾರ್ಯಕ್ರಮದಲ್ಲಿ ನಾನು ನಿರೂಪಣೆಯನ್ನು ಮಾಡಿದ್ದೆ. ಆ ಕಾರ್ಯಕ್ರಮದಲ್ಲೂ ಕೂಡ ತುಂಬ ಎಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ತುಂಬ ಚೆನ್ನಾಗಿ ಮಾತಾಡಿದ್ರಿ, ನಿಮ್ಮ ನಿರೂಪಣೆ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಅವರು ಕೂಡ ನಮ್ಮನ್ನು ಸನ್ಮಾನಿಸಿದ್ರು. ತದನಂತರ ಹೀಗೆ ಸಾಕ್ತಾ ನಾನು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದನ್ನು ನೋಡಿ ಒಬ್ಬ ಸುದ್ದಿವಾಹಿನಿಯಲ್ಲೂ ಕೂಡ ನನ್ನನ್ನು ಪರಿಚಯಿಸಿದ್ರು. ನಿಮ್ಮ ಓದುವ ಹವ್ಯಾಸ ಏನಿದೆ ಅದು ತುಂಬ ಚೆನ್ನಾಗಿದೆ, ಬರೆಯುವ ಕಲೆನೂ ಚೆನ್ನಾಗಿದೆ ಅಂತ ಹೇಳಿ ಆರ್ಯವಾಹಿನಿಯಲ್ಲೂ ಕೂಡ ನನಗೆ ಬರೆಯುವ ಅವಕಾಶವನ್ನು ಸಿಕ್ತು. ನಿಜವಾಗ್ಲೂ ಇದೆಲ್ಲ ನನಗೆ ಸಂದಿರುವ ಒಂದು ಬಹುಮಾನವೇ ಅಲ್ಲವೇ? ಮೇಡಮ್, ವಾಸವಿ ಮಹಿಳಾ ಸಂಘದ ಬಗ್ಗೆ ತಿಳಿಸಿಕೊಡ್ಬೋದಾ? ಖಂಡಿತವಾಗ್ಲೂ. ನಮ್ಮ ವಾಸವಿ ಮಹಿಳಾ ಸಂಘ ಹುಟ್ಟಿ 50 ವರ್ಷಗಳಾಗುತ್ತೆ ಮುಂದಿನ ವರ್ಷಕ್ಕೆ. ನಾನು 49ನೇ ಅಧ್ಯಕ್ಷಿಣಿಯಾಗಿದ್ದೇನೆ. ಹಳೆ ಬೇರು ಹೊಸ ಚಿಗುರು ಅಂತಾರೆ. ಹಾಗೆ ಅವರು ಹಾಕೊಟ್ಟಂತಹ ಒಂದು ಆಲದ ಮರದಲ್ಲಿ ನಾವೆಲ್ಲರೂ ಇನ್ನಷ್ಟು ನಮ್ಮ ಸಂಘವನ್ನು ಬೆಳೆಸ್ತಾ ಇದ್ದೀವಿ ಅಂತ ತಿಳಿಸ್ಕೊಡೋದಕ್ಕೆ ಸಂತೋಷ ಪಡ್ತೀನಿ. ಆಗಿನ ಕಾಲದಲ್ಲಿ ಮಹಿಳೆಯರು ಒಂದು ಸಂಘನ ಕಟ್ಟಿ ನಡೆಸೋದು ಅಂದರೆ ಬಹಳ ಕಷ್ಟವಾದ ಕೆಲಸ. ಅದನ್ನು ನಮ್ಮೆಲ್ಲ ಮಹಿಳೆಯರು ಒಂದುಗೂಡಿ ಆ ಒಂದು ಸಾಧನೆಯನ್ನು ಮಾಡಿದ್ದಾರೆ. ಆ ಎಲ್ಲ ಮಹಿಳೆಯರಿಗೂ ಮತ್ತೊಮ್ಮೆ ಹ್ಯಾಂಡ್ಸ್ ಆಫ್ ಹೇಳ್ತೀನಿ. ನಮ್ಮ ಮುಂದಿನ ಯೋಜನೆಗಳು ಮಕ್ಕಳಿಗಾಗಿ ಈಗ 10ನೇ ತರಗತಿ ಇರ್ಬೋದು, 12ನೇ ತರಗತಿಯ ನಂತರ ಮುಂದೆ ನಾನೇನು ಮಾಡ್ಬೋದು, ಏನೆಲ್ಲ ಅವಕಾಶಗಳಿದೆ ಅನ್ನೋದಕ್ಕೆ ಒಂದು ಸೆಮಿನಾರನ್ನು ಕೂಡ ಆರ್ಗನೈಸನ್ನು ಮಾಡ್ತಾ ಇದ್ದೀವಿ. ತದನಂತರ ಹೆಣ್ಣು ಮಕ್ಕಳಿಗೆ ಈಗ ಬೇಕಾಗಿರುವಂತಹದ್ದು ಡಿಜಿಟಲ್ ಯುಗ ಅಂತ ನೀವೇ ತಿಳ್ಕೊಂಡಿದ್ದೀರಾ. ಹಾಗೆಯೇ ನಾವು ಈ ಡಿಜಿಟಲನ್ನು ಯೂಸ್ ಮಾಡಿಕೊಂಡು ಹೇಗೆಲ್ಲ ನಾವು ನಮ್ಮಲ್ಲಿರುವಂತಹ ಪದಾರ್ಥಗಳಿರ್ಬೋದು, ವಸ್ತುಗಳನ್ನು ಹೇಗೆಲ್ಲ ಸೇಲ್ಸ್ ಮಾಡ್ಬೋದು ಅನ್ನೋ ಕ್ಲಾಸಸನ್ನು ಕೂಡ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಈಗ ನೀವು ನೋಡೇ ಇರ್ಬೋದು, ಎಲ್ಲಿಲ್ಲದ ಪ್ರಾಮುಖ್ಯತೆ ಈ ಕೇಕಿಗೆ, ಕುಕ್ಕೀಸಿಗೆ, ಕ್ಲೌಡ್ ಕಿಚನ್ ಎಲ್ಲ ಇದೆ. ಅದ್ರ ಬಗ್ಗೆ ವಿಶೇಷ ಮಾಹಿತಿಗಳನ್ನು ಕೂಡ ತಿಳಿಸ್ಕೊಡ್ತೀವಿ. ಹಾಗೆ ಹೆಣ್ಮಕ್ಳು ಎಷ್ಟೆಲ್ಲ ಸಾಧನೆ ಮಾಡಿದ್ದಾರೆ, ಆದರೂ ಅವರು ಶೇರ್ನಲ್ಲಿ ಬಂಡವಾಳ ಹೂಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಅದರ ಏರಿಳಿತನೇ ಆಗಿರುತ್ತೆ. ಅಂತಹ ಏರಿಳಿತಗಳನ್ನು ತಡೆದು ನಾವು ಸಣ್ಣ ಮೊತ್ತದಲ್ಲಿ ಹೇಗೆ ಬಂಡವಾಳನ ಹೂಡಿ ನಾವು ಕೂಡ ನಮ್ಮ ಪತಿಯವರಿಗೆ ಸಹಾಯ ಮಾಡಬಹುದು ಅನ್ನೋ ವಿಚಾರದ ಬಗ್ಗೆ ನಾವೊಂದು ಉಪನ್ಯಾಸವನ್ನು ಕೂಡ ಆರ್ಗನೈಸನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಯಾವೆಲ್ಲ ರೀತಿಯಲ್ಲಿ ನಮ್ಮಿಂದ ಸಹಾಯ ಮಾಡೋಕ್ಕೆ ಸಾಧ್ಯನೋ ಆ ಎಲ್ಲ ರೀತಿಯ ಕಾರ್ಯಕ್ರಮಗಳು, ನಮ್ಮ ಮಹಿಳೆಯರಿಗೆ ಬೇಕಾಗಿರುವಂತಹ ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಮಹಿಳಾ ಸಂಘದಲ್ಲಿ ನಾವು ನಡೆಸ್ಕೊಡ್ತೇವೆ. ಆಗಿನ ಮಹಿಳೆಗೂ ಈಗಿನ ಮಹಿಳೆಗೂ ಏನಪ್ಪ ವ್ಯತ್ಯಾಸ ಅಂದರೆ, ಆಗಿನ ಮಹಿಳೆ ತನ್ನ ಸುತ್ತಲೂ ಏನು ನಡೀತಾ ಇದೆ, ಮನೆಯಲ್ಲಿ ಏನು ಮಾತಾಡ್ತಿದ್ದಾರೆ, ತನ್ನ ತಂದೆ ತಾಯಿಗಳ ಅನುಭವಗಳನ್ನು ಕೇಳ್ಕೊಳ್ತಾ, ಅತ್ತೆ ಮಾವರ ನಡೆದು ಬಂದ ಹಾದಿಯಲ್ಲಿ ನೋಡ್ತಾ ತಿಳಿತಾ ಅದನ್ನು ತನ್ನ ಮಕ್ಕಳಿಗೆ, ಪತಿಗೆ, ತನ್ನ ಜೀವನದಲ್ಲಿ ಬೇಕಾಗಿರೋದನ್ನು ಅಳವಡಿಸ್ಕೊಳ್ತಾ ಇದ್ಲು. ಆದರೆ ಇಂದಿನ ಮಹಿಳೆ ತಾನು ನೋಡಿ ಕಲಿತಾ ಇದ್ದಾಳೆ, ಮಾಡಿ ತಿಳಿತಾ ಇದ್ದಾಳೆ ಅಂತ ಹೇಳೋದಕ್ಕೆ ಸಂತೋಷ ಪಡ್ತೀನಿ. ಆಕೆ ಮನೆಯ ಕೆಲಸ ಇರ್ಬೋದು, ಆಫೀಸ್ನ ಕೆಲಸ ಇರ್ಬೋದು, ಎರಡನ್ನೂ ಅಚ್ಚುಕಟ್ಟಾಗಿ ಸಮದೂಗಿಸ್ಕೊಂಡು ಹೋಗ್ತಾ ಇದ್ದಾರೆ. ಮನೆಯಲ್ಲಿ ಅಡುಗೆ ಮಾಡೋವಂಥದ್ದಿರ್ಬೋದು, ಮಕ್ಕಳನ್ನ ಲಾಲನೆ ಪೋಷಣೆ ಮಾಡುವಂಥದ್ದಿರ್ಬೋದು, ಅಥವಾ ಅವ್ರನ್ನ ಓದಿಸುವಂಥದ್ದಿರ್ಬೋದು, ಎಲ್ಲವನ್ನ ಆಕೆ ಅಚ್ಚುಕಟ್ಟಾಗಿ ನಿಭಾಯಿಸ್ತಾ, ಹಾಗೆ ನಮಗೆಲ್ರಿಗೂ ಗೊತ್ತು ಆಫೀಸಲ್ಲೂ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಕೆಲಸವನ್ನು ನಿಭಾಯಿಸಿ ಎರಡಲ್ಲೂ ಶಹಬಾಜ್ಗಿರಿಯನ್ನು ಪಡೆಯೋದ್ರಲ್ಲಿ ಇಂದಿನ ಮಹಿಳೆ ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೇನೆ. ಮೇಡಮ್, ಈಗಿನ ಮಹಿಳೆಯರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈಗಿನ ಮಹಿಳೆಯರಿಗೆ ಅತ್ಯಂತ ಅಗತ್ಯ ಇರೋದು ಅಂತಂದರೆ ಅವರಿಗೆ ಸಪೋರ್ಟ್ ಬೇಕಾಗಿದೆ. ಎಲ್ಲ ರೀತಿಯಿಂದಲೂ ಅವರ ಆಫೀಸ್ ಕೆಲಸಗಳಲ್ಲಿರ್ಬೋದು, ಮನೆ ಕೆಲಸದಲ್ಲಿರ್ಬೋದು, ಮಕ್ಕಳಿಂದ ಇರ್ಬೋದು, ಎಲ್ಲರಿಂದ ಆಕೆ ಈಗಲೂ ಬಯಸ್ತಾ ಇರೋದು ಸಪೋರ್ಟು. ಆದರೆ ಅವಳು ಬಯಸ್ತಾ ಇರೋದು ನಿಮ್ಮ ಸಂತೋಷವನ್ನು. ಸೊ ನಮ್ಮ ವೀಕ್ಷಕರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಮ್ಮೆಲ್ಲ ವೀಕ್ಷಕರಿಗೂ ನಾನು ಹೇಳಿ ಬಯಸೋದಿಷ್ಟೇ, ನಮ್ಮ ಹೆಣ್ಣು ಮಕ್ಕಳಿಗೆ ಬೇಕಾಗಿರೋದು ನಿಮ್ಮ ಸಪೋರ್ಟ್. ಹಾಗೆ ಅವಳಿಗೆ ಬೇಕಾಗಿರೋದು ನಿಮ್ಮೆಲ್ಲರ ಪ್ರೀತಿ ಮತ್ತು ವಿಶ್ವಾಸ ಅಷ್ಟೇ. ನೀವು ಅವಳಿಗೆ ಅದಷ್ಟನ್ನು ಕೊಟ್ಟರೆ ಯಶಸ್ಸಿನ ಪಥದಲ್ಲಿ ಆಕೆ ಸಾಕ್ತಾಳೆ. ನಿಮ್ಮನ್ನು ಕೂಡ ಖಂಡಿತವಾಗ್ಲೂ ಆ ಯಶಸ್ಸಿನ ಪಥಕ್ಕೆ ಕರ್ಕೊಂಡು ಹೋಗ್ತಾಳೆ. ತಾನು ಬೆಳೀತಾಳೆ, ಇನ್ನೊಬ್ಬರನ್ನು ಬೆಳೆಸ್ತಾಳೆ. ಹಾಗಾಗಿ ಅವಳಿಗೆ ನೀವೆಲ್ಲರ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಧನ್ಯವಾದಗಳು.